ವಿಡಿಯೋಗೆ ಮುಂಚೆ ಒಂದು ಸಣ್ಣ ರಿಕ್ವೆಸ್ಟ್, ಇನ್ ಕೇಸ್ ನೀವೇನಾದ್ರು ಫಸ್ಟ್ ಟೈಮ್ ವಿಸಿಟರ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದರಿಂದ ನಿಮಗೆ ಕಂಟೆಂಟ್ಸ್ ಅಪ್ಡೇಟ್ ಬರ್ತಾ ಇರುತ್ತೆ. ಸೊ ಜಸ್ಟ್ ಅ ಸ್ಮಾಲ್ ರಿಕ್ವೆಸ್ಟ್, ಇನ್ ಕೇಸ್ ಇಫ್ ಯು ಆರ್ ಫಸ್ಟ್ ಟೈಮ್ ವಿಸಿಟರ್, ಪ್ಲೀಸ್ ಸಬ್ಸ್ಕ್ರೈಬ್ ಸೊ ದಟ್ ಯು ಗೆಟ್ ಅ ಕಂಟಿನ್ಯೂಸ್ ಅಪ್ಡೇಟ್ಸ್ ಆಸ್ ವೆಲ್. ಅದೇ ಟೈಮಲ್ಲಿ ಡಿಸ್ಕ್ರಿಪ್ಷನಲ್ಲಿ ಬೇರೆ ಚಾನಲ್ಸು ಇದೆ ನಂದು, ಅದನ್ನು ಚೆಕ್ ಮಾಡಿ. ವಿಡಿಯೋಸು ಅಕಸ್ಮಾತ್ ಲೈಕ್ ಮಾಡಿ ಶೇರ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಅಟ್ ದ ಸೇಮ್ ಟೈಮ್ ಚೆಕ್ ದ ಡಿಸ್ಕ್ರಿಪ್ಷನ್ ಆಫ್ ದಿಸ್ ವಿಡಿಯೋ, ದೇರ್ ಆರ್ ಲಿಂಕ್ಸ್ ಟು ಅದರ್ ಚಾನಲ್ಸ್ ಆಫ್ ಮೈನ್. ಪ್ಲೀಸ್ check that out and then share the video if you like it. At the same time subscribe as well to those channels. Thank you so much for your support. ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್ ಎಕ್ಸ್ಪ್ಲೋರ್ ನಂದಗೋಪಾಲ್. ಬೇಸಿಕಲಿ ಇವತ್ತು ಒಂದು ಸಣ್ಣ ಅಪ್ಡೇಟ್ ಮಾಡೋಣ ಅಂತ ಅಗೇನ್. ಯು ನೋ ದಟ್ ರೈಟ್, ಕರ್ನಾಟಕ ಗೌರ್ಮೆಂಟ್ ಅಂತೂ ತುಂಬ ಟೈಮ್ ತೊಗೊತಾವ್ರೆ ಅನೌನ್ಸ್ ಮಾಡೋಕ್ಕೆ ಫಾರ್ಮಲ್ ಆಗಿ. ಬಟ್ ಆದರೆ ತಮಿಳ್ನಾಡು ಗೌರ್ಮೆಂಟ್ ಅಂತೂ ಮುಂದುವರೆದು ಬಿಟ್ಟಿದ್ದಾರೆ. ಆಲ್ರೆಡಿ ದೇವ್ ಅನೌನ್ಸ್ಡ್ ಇನ್ ಟರ್ಮ್ಸ್ ಆಫ್ 2 sites ದೇ ಶಾರ್ಟ್ ಲಿಸ್ಟೆಡ್ ಅಂತ. ಸೊ ನಮ್ಮ ಕರ್ನಾಟಕ ಗೌರ್ಮೆಂಟ್ ಯಾಕೆ ಅಷ್ಟು ಡಿಲೇ ಮಾಡ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ. ಹೋಪ್ಫುಲಿ ಅನೌನ್ಸ್ ಮಾಡ್ತಾರಂತ ಬಯಸ್ತೀನಿ. ಬಟ್ ಅದರ್ವೈಸ್ ಆನ್ ದ ಗ್ರೌಂಡಲ್ಲಿ ಏನಾಗ್ತಾ ಇದೆ ಅಂದ್ಬಿಟ್ಟು ಗೊತ್ತಾಗ್ತಾ ಇದೆ. ಯಾಕಂದರೆ ನಮ್ಮ ಸಬ್ಸ್ಕ್ರೈಬರ್ಸು ಹೇಳ್ತಾ ಇದ್ದಾರೆ ಏನಾಗ್ತಾ ಇದೆ ಅಂತ. ಆ್ಯಂಡ್ ಆಫ್ಕೋರ್ಸ್ ನನಗೆ ತಿಳಿದಂಗೆ ಲಾಡ್ ಆಫ್ ಸರ್ವೆ ಆಗ್ತಾ ಇದೆ ನೆಲಮಂಗಲದಲ್ಲಿ. ಸೊ ನಾನು ಮೊದಲು ವಿಡಿಯೋಲಿ ಆಗ್ದಂಗೆ ನೆಲಮಂಗಲ ಇಸ್ ಫ್ರಂಟ್ ರನ್ನರ್. ಆ್ಯಂಡ್ ಈಗ ಹೊಸೂರು ಶಾರ್ಟ್ ಲಿಸ್ಟ್ ಮಾಡೋದು ನೋಡ್ಬಿಟ್ಟು ಬಾರ್ಡರ್ ಬ್ಯಾಂಗ್ಳೂರು ಬಾರ್ಡರ್ ಇದೆ. ಅದರಿಂದ ಡೆಫಿನೆಟ್ಲಿ ಸೌತ್ ಬ್ಯಾಂಗ್ಳೂರ್ ಅಂತ ಬರೋಕ್ಕೆ ಚಾನ್ಸೇ ಇಲ್ಲ, ಆಯ್ತಲ್ಲ. ಸೊ ಅದರಿಂದ ಇಟ್ ಹ್ಯಾಸ್ ಟು ಬಿ ನೆಲಮಂಗಲ ಲುಕ್ಸ್ ಲೈಕ್. ಸೊ ಆಮೇಲೆ ಇನ್ನೊಂದು ಸಬ್ಸ್ಕ್ರೈಬರ್ ಒಬ್ಬರು ಬಂದ್ಬಿಟ್ಟು ಶೇರ್ ಮಾಡಿದೆ ಮ್ಯಾಪು, ಯಾಕಂದರೆ ಅವ್ರಿಗೆ ಅಕ್ವಿಸಿಷನ್ ನೋಟಿಸ್ ಎಲ್ಲ ಬಂದಿದೆ ಅಂತ. ಆ್ಯಂಡ್ ಇಟ್ ಲುಕ್ಸ್ ಲೈಕ್ ಇಟ್ ಗೋನ್ ಬಿ ನೆಲಮಂಗಲ. ಯಾವ್ಯಾವ ಜಾಗ ಯಾವ್ಯಾವ ಹಳ್ಳಿಗಳು ಬೇಸಿಕಲಿ ಆರ್ ಪಾರ್ಟ್ ಆಫ್ ದಿಸ್ ನೆಲಮಂಗಲ ಏರ್ಪೋರ್ಟ್ ಅಂತ ನಾನು ಶೇರ್ ಮಾಡ್ತೀನಿ, ಅದನ್ನು ಚೆಕ್ ಮಾಡ್ಕೊಳ್ಳಿ. ಅದಾಗಿದ್ಮೇಲೆ ನಿಮ್ಗೇನಾದ್ರು ಆನ್ ದ ಗ್ರೌಂಡ್ ಏನಾದ್ರು ಅಡಿಷನಲ್ ಇನ್ಫಾರ್ಮೇಷನ್ ಇತ್ತಂದರೆ ಪ್ಲೀಸ್ ಕಮೆಂಟಲ್ಲಿ ಹಾಕಿ, ಸೊ ದಟ್ ಪೀಪಲ್ ವಿಲ್ ಬಿ ಬೆನಿಫಿಟಿಂಗ್ ವಿತ್ ಆಲ್ ದಿಸ್ ಅಡಿಷನಲ್ ಇನ್ಫಾರ್ಮೇಷನ್. ಓಕೆ, ಸೊ ಬನ್ನಿ ಹೋಗಿ ಹೊಸೂರು ಏರ್ಪೋರ್ಟ್ ಎಲ್ಲಿ ಬರ್ತಾ ಇದೆ, ಎಲ್ಲಿ ಶಾರ್ಟ್ ಲಿಸ್ಟ್ ಮಾಡಿದೆ ಅದು ನೋಡೋಣ. ಅದಾಗಿದ್ಮೇಲೆ ನಮ್ಮ ನೆಲಮಂಗಲದಲ್ಲಿ ಏನೇನು ಆಗ್ತಾ ಇದೆ ಅದನ್ನು ನೋಡೋಣ. ಲೊಕೇಶನ್ ಎಲ್ಲಿ ಬರ್ತಾ ಇದೆ ಅಂದ್ಬಿಟ್ಟು ಆಲ್ಮೋಸ್ಟ್ ಸೇಮ್ ಲೊಕೇಶನ್ ವಾಟ್ ಐ ಟೋಲ್ಡ್, ಬಟ್ ಸ್ಲೈಟ್ ಆಫ್ ಸೆಟ್. ಅಂದರೆ ಟೋಲ್ ಇದೆಯಲ್ಲ, ಟೋಲಿಂದ ಲೆಫ್ಟ್ ಸೈಡ್ ಆಲ್ಮೋಸ್ಟ್ ಎಲ್ಲ ಅಲ್ಲೇ ಏರ್ಪೋರ್ಟ್ಗೆ ಅಂತ ಹಾಕಿರೋದು. ಲಾಟ್ ಆಫ್ ಪೀಪಲ್ ನೀವು ಕೇಳಿದ್ರಿ ಅಂದರೆ ಮಾಗಡಿ ರೋಡಿಗೆ ಬೆನಿಫಿಟ್ ಆಗುತ್ತೆ ಅಂತ. ಡೆಫಿನೆಟ್ ಆಗಿ ಬೆನಿಫಿಟ್ ಆಗುತ್ತೆ. ಯಾಕಂದರೆ ಈ ಮ್ಯಾಪ್ ನೋಡಿದ್ರೆ ಎಂಟ್ರಿ ಬಂದ್ಬಿಟ್ಟು 2 ಎಂಟ್ರೀಸ್ ಇದೆ. ಒಂದು ಈ ಕಡೆ ನೆಲಮಂಗಲ ಕುಣಿಗಲಿಂದ, ಇನ್ನೊಂದು ಬಂದ್ಬಿಟ್ಟು ಮಾಗಡಿ ರೋಡ್ ಕಡೆಯಿಂದ. ಸೊ ಡೆಫಿನೆಟ್ಲಿ ಮಾಗಡಿ ರೋಡ್ ಅಂದರೆ ವೆಸ್ಟ್ ಬ್ಯಾಂಗ್ಳೂರು ಎಲ್ಲ ಮೈಸೂರು ಕಡೆ ಎಲ್ಲ ಅವ್ರಿಗೆಲ್ಲ ಬೆನಿಫಿಟ್ ಆಗುತ್ತೆ. ಸೊ ಇಟ್ಸ್ ಅ ಬ್ರಿಲಿಯಂಟ್ ಡೆವಲಪ್ಮೆಂಟ್. ಸೊ ಹೋಪ್ಫುಲಿ ನೆಲಮಂಗಲ ಫೈನಲೈಸ್ ಮಾಡ್ತಾರೆ ಅಂದ್ಬಿಟ್ಟು ಅಟ್ಲೀಸ್ಟ್ ನಮ್ಮ ಕನ್ನಡ ಗೌರ್ಮೆಂಟ್ ಇವಾಗ ಮುಂದುವರೆದು ಹೇಳ್ಬೇಕು ಇವಾಗ. ಯಾಕೆಂದರೆ ತುಂಬ ಸಸ್ಪೆನ್ಸ್ ಆಗಿಬಿಟ್ಟಿದೆ. ಈ ಆಲ್ಮೋಸ್ಟ್ ಅಕ್ಟೋಬರಿಂದ ಮಿಸ್ಟರ್ ಎಂ ಬಿ ಪಾಟೀಲ್ ಹೇಳ್ತಾನೆ ಇದ್ದಾರೆ, ಇವಾಗ ಇನ್ನೂ 2 weeks ಅನೌನ್ಸ್ ಮಾಡ್ತೀವಿ, 2 weeks ಅನೌನ್ಸ್ ಮಾಡಿ. ಇನ್ನು ಆಯ್ತು, ಇವಾಗ ಬಂತು ಜನವರಿ ಆಯಿತು, ಇನ್ನೋದ್ರಿಗೂ ಏನೋ ಫಾರ್ಮಲ್ ಅನೌನ್ಸ್ ಬಂದೇ ಇಲ್ಲ. ಹೋಪ್ಫುಲಿ ದಿಸ್ ಕನ್ಫ್ಯೂಷನ್ ಇಸ್ ಸಾರ್ಟ್ ಔಟ್ ಸೂನ್. ರಿಕ್ವೆಸ್ಟ್ ಮಿಸ್ಟರ್ ಎಂ ಬಿ ಪಾಟೀಲ್ ಟು ಸಾರ್ಟ್ ಔಟ್ ದಿಸ್ ಕ್ಲಿಯರ್ಲಿ, ಸೊ ದಟ್ ಐ ಆಮ್ ಶೋರ್ ದೇ ಆರ್ ಲಾಟ್ ಆಫ್ ಇಂಟ್ರೆಸ್ಟ್ ಅಲ್ಲ. ಕೆಲವರಿಗೆ ಲ್ಯಾಂಡ್ ತೊಗೊಬೇಕು ಅಂತ, ಕೆಲವರು ಲ್ಯಾಂಡ್ ಇರೋರು ಏನಾಗ್ತಾ ಇದೆ ಅಂದ್ಬಿಟ್ಟು ಅವ್ರಿಗೆ ಭಯ ಇರುತ್ತೆ. ಅದರಿಂದ ಇನ್ಫಾರ್ಮೇಷನ್ ಕ್ಲಿಯರ್ ಆಗಿ ಹೇಳ್ಬಿಟ್ರೆ ಕ್ಲಿಯರ್ ಆಗಿ ಪ್ರಾಬ್ಲಮ್ ಏನಿರಲ್ಲ, ಕನ್ಫ್ಯೂಷನ್ ಕ್ಲಿಯರ್ ಆಗುತ್ತೆ. ಲೆಟ್ಸ್ ಸಿ. ಓಕೆ, ಬನ್ನಿ ಹೋಗೋಣ ನೋಡೋಣ. ಓಕೆ, ಸೊ ಇದರಲ್ಲಿ ಫಸ್ಟ್ ಬಂದ್ಬಿಟ್ಟು ಈ ತನೇಜಾ ಏರೋಸ್ಪೇಸ್ ಅಂತ ಎಲ್ಲಿದೆ ನೋಡೋಣ. ಯಾಕೆ ತಾಲ್ ಏರ್ಪೋರ್ಟು ಇಲ್ಲಿ ನೋಡ್ತೀರಲ್ಲ. ಸೊ ಇದು ತಾಲ್ ಏರ್ಪೋರ್ಟ್. ಓಕೆ, ಸೊ ಇದು ಇವಾಗಿರೋ ಏರ್ಪೋರ್ಟ್ ಇದು. ಓಕೆ, ಇದು ತನೇಜಾ ಏರೋಸ್ಪೇಸ್ ಏರ್ಪೋರ್ಟ್ ಇದೆ. ಸೊ ಇಲ್ಲಿಂದ ಒನ್ ಆಫ್ ದ ಲೊಕೇಶನ್ ಇಸ್ ಬೇಸಿಕ್ಲಿ ಬೆಳಗೊಂಡನಪಳ್ಳಿ ಅಂತ ಈ ಟೌನ್ ಇದೆಯಲ್ಲ, ಸುತ್ತಮುತ್ತ 2 kilometers ಅವೇ. ಅಂದರೆ ಸಮ್ವೇರ್ ಹಿಯರ್ ಈ ಸುತ್ತಮುತ್ತ ಜಾಗದಲ್ಲಿ ಅಕ್ವೈರ್ ಮಾಡಿದ್ರೆ ಈಸಿಯಾಗಿ ಈ ಏರ್ಪೋರ್ಟ್ ನಡ್ಕೊಂಡು ಹಂಗೆ ಮಾಡ್ಬೋದು ಅಂತ ಒಂದು ಅವ್ರ ಐಡಿಯಾ ಒಂದು. ಓಕೆ, ದಟ್ ಇಸ್ ಒನ್ ಪಾಯಿಂಟ್. ಅಂದರೆ ಸಮ್ವೇರ್ ವೇರ್ ಲ್ಯಾಂಡ್ ಪಾರ್ಸಲ್ ಇಸ್ ಅವೈಲೇಬಲ್, ಇದೆಲ್ಲ ಮೋಸ್ಟ್ಲಿ ಇರ್ಬೋದು. ಓಕೆ, ಇದು ಒಂದು ಲೊಕೇಶನ್ ಐಡೆಂಟಿಫೈ ಮಾಡಿದ್ದಾರೆ. ಇನ್ನೊಂದು ಲೊಕೇಶನ್ ಬಂದ್ಬಿಟ್ಟು ತೊಗರೈ ಪಳ್ಳಿ ಅಂತ. ಒಂದು ನಿಮಿಷ ತೋರಿಸ್ತೀನಿ ನೋಡಿ. ತೊಗರೈ ಅಗ್ರಹಾರಂ ಅಂತ ಇದೆ ಇದು. ಓಕೆ, ತೊಗರೈ ಅಗ್ರಹಾರಂ ಅಂತ ಈ ಲೊಕೇಶನ್ನ 2ನೇ ಲೊಕೇಶನ್ ಅಂತ ಐಡೆಂಟಿಫೈ ಮಾಡಿದ್ದಾರೆ. ಇಲ್ಲಂತೂ ಸಿಕ್ಕಾಪಟ್ಟೆ ಲ್ಯಾಂಡ್ ಇದೆ, ಮೋಸ್ಟ್ ಲೈಕ್ಲಿ ಇದೇ ಇರ್ಬೋದು ಅಂತ ಒಂದು. ಇನ್ನೊಂದೇನೆಂದರೆ ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡಬೇಕಂದ್ರೆ ದೆನ್ ಇದು ಡೆಫಿನೆಟಾಗಿ ಈಸಿ ಆಗಿದೆ. ಯಾಕಂದರೆ ಏರ್ಪೋರ್ಟ್ ಇದೆ, ಇಲ್ಲಿ ಪಕ್ಕ ಸುತ್ತಮುತ್ತ ತೊಗೊಂಬಿಟ್ರೆ ಹಾಗೆ ಎಕ್ಸ್ಪ್ಯಾಂಡ್ ಮಾಡ್ಬೋದಲ್ಲ. ಸೊ ಇದು 2 ಲೊಕೇಶನ್ಸ್ ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ. ಓಕೆ, ಒಂದು ಬಂದ್ಬಿಟ್ಟು ಕ್ಲೋಸ್ ಟು ಬೆಳಗೊಂಡಪಳ್ಳಿ, 2 kilometers ಫ್ರಮ್ ದ ತಾಲ್ ಏರ್ಪೋರ್ಟ್ ಅಂತ. ಓಕೆ, ಸೊ ಇನ್ ಆ್ಯಂಡ್ ಅರೌಂಡ್ ದಿಸ್ ಏರಿಯಾ ಇದು ಒಂದು ಲೊಕೇಶನು. ಇನ್ನೊಂದು ಲೊಕೇಶನ್ ಬಂದ್ಬಿಟ್ಟು ತೊಗರೈ ಅಗ್ರಹಾರಂ ಇಲ್ಲಿ. ಓಕೆ, ಇದು 2 ನೋಡಿದ್ರು ನಿಮಗೆ ಬಾರ್ಡ್ರ್ ಕರ್ನಾಟಕ ಬಾರ್ಡ್ರಲ್ಲೇ ಇದೆ, ಆಯ್ತಲ್ಲ, ಎಲ್ಲ ಬಾರ್ಡ್ರ್ ಪಕ್ಕನೇ ಇದೆ ಎಲ್ಲ. ಸೊ ಅದರಿಂದ ಏನೇ ಬಂದ್ರೂ ಯಾವೇ ಲೊಕೇಶನ್ ಸೆಲೆಕ್ಟ್ ಆದ್ರೂ ನಮಗೆ ಡೆಫಿನೆಟಾಗಿ ಸೌತ್ ಬ್ಯಾಂಗ್ಳೂರಲ್ಲಿ ಏರ್ಪೋರ್ಟ್ ಬರೋಕ್ಕಂತ ಚಾನ್ಸೇ ಇಲ್ಲ. ಓಕೆ, ಸೊ ಇದು ಒಂದು ಏರಿಯಾ. ಆಮೇಲೆ
ಸೊ ದೆನ್ ಒನ್ ಮೋರ್ ಇಸ್ ಹೊಸೂರು ಏರ್ಪೋರ್ಟ್ ಇದೆಯಲ್ಲ, 2 ರನ್ ಇವಾಗ ಕರೆಂಟ್ ಇರೋದು ಅಲ್ಲಿ ಬೆಳಗೊಂಡಪಳ್ಳಿ ಅಂತ ಇದೆ, ಅಲ್ಲೊಂದು. ಇನ್ನೊಂದು ಏರಿಯಾ ಬಂದ್ಬಿಟ್ಟು ಶೂಲಗಿರಿ ಅಂತ ಹೇಳ್ತಾ ಇದ್ರು, ಬಟ್ ಅದರಲ್ಲಿ ಇವಾಗ ಶಾರ್ಟ್ ಲಿಸ್ಟ್ ಆಗಿರೋದು 2 ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಯಾವುದಾಗುತ್ತೆ ಫೈನಲ್ ಆಗಿ ಅಂದ್ಬಿಟ್ಟು. ಬಟ್ ಇದು ತಮಿಳ್ನಾಡು ಗೌರ್ಮೆಂಟ್ ಕಡೆಯಿಂದ. ನಮ್ಮ ಗೌರ್ಮೆಂಟ್ ಅಂತೂ ಇನ್ನೂ ಡಿಲೇ ಮಾಡ್ತಾನೆ ಇದ್ದಾರೆ, ಏನಾಗ್ತಾ ಇದೆ ಗೊತ್ತಾಗ್ತಾ ಇಲ್ಲ. ಬಟ್ ಅಕ್ಟೋಬರಿಂದ ಹೇಳ್ತಾ ಇದ್ದಾರೆ ಆಗುತ್ತೆ ವಿದಿನ್ 2 ವೀಕ್ಸ್ ಅನೌನ್ಸ್ ಮಾಡ್ತೀವಿ, 3 ವೀಕ್ಸ್ ಅನೌನ್ಸ್ ಮಾಡ್ತೀವಿ ಅಂತ. ಬಟ್ ಆ 5-6 ಲೊಕೇಶನ್ಸ್ ನಾನು ಹೇಳ್ದಂಗೆ ನಾನು ಫಸ್ಟ್ ವಿಡಿಯೋದಲ್ಲಿ ನೋಡಿ ಹೋಗ್ಬಿಟ್ಟು ಅದಾಗಿದ್ಮೇಲೆ ಈಗ ನೆಲಮಂಗಲನೇ ಡೆಫಿನೆಟ್ಲಿ ಫ್ರಂಟ್ ರನ್ನರು. ಯಾಕಂದರೆ ಈಗ ಇದು ಹೊಸೂರು ಬರೋದ್ರಿಂದ ಆಬ್ವಿಯಸ್ಲಿ ಸೌತ್ ಬ್ಯಾಂಗ್ಳೂರ್ ಅಂತೂ ರೂಲ್ಡ್ ಔಟ್ ಡೆಫಿನೆಟ್ಲಿ 100% ಆಯ್ತಲ್ಲ. ಸೊ ಈಗ ಹೋಗ್ಬಿಟ್ಟು ಏನು ಮಾಡೋಣ ಅಂದರೆ ಎಲ್ಲಿ ಯಾವ್ಯಾವ ಲೊಕೇಶನ್ ಅಂತ ನೋಡೋಣ ನೆಲಮಂಗಲದಲ್ಲಿ. ಯಾಕಂದರೆ ಒನ್ ಆಫ್ ದ ಮ್ಯಾಪ್ಸ್ ಹಸ್ ಬಿನ್ ಶೇರ್ಡ್ ಬೈ ನಮ್ಮ ಸಬ್ಸ್ಕ್ರೈಬರು. ಅದು ಇಲ್ಲದೆ ಲೋಕಲಾಗಿ ಗ್ರೌಂಡಲ್ಲಿ ಹೆವಿ ಡ್ರೋನು ಆಮೇಲೆ ಹೆಲಿಕಾಪ್ಟರ್ ಇದರಲ್ಲಿ ಫುಲ್ಲು ಸರ್ವೆ ನಡೀತಾ ಇದೆ. ಡೆಫಿನೆಟ್ಲಾಗಿ ಇಟ್ ಲಾಸ್ ಟು ಬಿ ವೆರಿ ಕ್ಲೋಸ್ ಟು ಕುಣಿಗಲ್ ಪಾಸ್ ಇದೆ ನೆಲಮಂಗಲ ಟೌನು. ಅದಾಗಿದ್ಮೇಲೆ ಅಲ್ಲಿಂದ ಕೊರಟಗೆರೆ ಆಮೇಲೆ ತುಮಕೂರು ಹತ್ರ ಆಯಿತು. ಅದರಿಂದ ಡೆಫಿನೆಟ್ಲಿ ಅದೇ ಲೊಕೇಶನ್ ಅಂತ ಕಂಡುಬರ್ತಾ ಇದೆ. ಸೊ ಅಲ್ಲೋಗಿ ಯಾವ್ಯಾವ ಗ್ರಾಮದಲ್ಲಿ ಮ್ಯಾಪಲ್ಲಿದೆ ಅಂತ ನೋಡೋಣ ಬನ್ನಿ. ಓಕೆ ಸರ್, ನಾನು ಹೇಳ್ದಂಗೆ ಇದೇ ಮ್ಯಾಪ್ ಶೇರ್ ಮಾಡಿದ್ದು ನಾವು ಸಬ್ಸ್ಕ್ರೈಬರ್ಸ್. ಆ್ಯಕ್ಚುಲಿ ನಾನು ಆ ವಿಡಿಯೋದಲ್ಲಿ ಹೇಳಿದ್ದೆ ಸೋಳದೇವನಹಳ್ಳಿ, ಮಂಚನಹಳ್ಳಿ, ಆಮೇಲೆ ಬನಸ್ವಾಡಿ ಅಂತ. ಸೊ ಈಗ ಈ ಮ್ಯಾಪ್ ಕಂಡಿದ ಮೇಲೆ ಗೊತ್ತಾಗಿದೆ ಆಲ್ಮೋಸ್ಟ್ ಸಿಮಿಲರ್ ಏರಿಯಾಸು. ಸೊ ಇನ್ ಆ್ಯಂಡ್ ಅರೌಂಡ್ ದಿಸ್ ಏರಿಯಾ ಇದೆ ಅಕ್ವಿಸಿಷನ್ಗೆ ನೋಟಿಸ್ ಬಂದಿದೆ ಅಂತ ಹೇಳಿದ್ದಾರೆ. ಸೊ ಇದನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಇವಾಗ ಯಾವ್ಯಾವ ಇದರಲ್ಲಿ ಅಕ್ವಿಸಿಷನ್ ಇದೆ, ಯಾವ್ಯಾವ ಏರಿಯಾ ಡೆಫಿನೆಟ್ಲಿ ವಿಲ್ ಬಿ ಪಾರ್ಟ್ ಆಫ್ ದ ಏರ್ಪೋರ್ಟ್ ಅಂತ. ಸೊ ಹೇಳ್ದಂಗೆ ಈ ಲೊಕೇಶನ್ ಇದೆಯಲ್ಲ, ಈ ಕಡೆ ಆನ್ ಟಾಪ್ ಇದು ಬಂದ್ಬಿಟ್ಟು ಮಾಗಡಿ ರೋಡ್ ಕಡೆಗೆ. ಓಕೆ, ಸೊ ಅದರಿಂದ ಡೆಫಿನೆಟ್ಲಿ ನೀವು ಯಾರೋ ಒಬ್ಬ ಸಬ್ಸ್ಕ್ರೈಬ್ ಕೇಳಿದ್ರಿ ಮಾಗಡಿ ರೋಡಲ್ಲಿ ಡೆವಲಪ್ ಮಾಡೋಗತ್ತೆ ಅಂತ. ಡೆಫಿನೆಟಾಗಿ ಇವಾಗ ಏರ್ಪೋರ್ಟು ನೆಲಮಂಗಲ ಬಂದರೆ ಒನ್ ಆಫ್ ದ ಎಂಟ್ರೀಸ್ ವಿಲ್ ಬಿ ಆನ್ ಮಾಗಡಿ ರೋಡ್ ಸೈಡ್ ಅಲ್ಲ. ಸೊ ಅದರಿಂದ ಡೆಫಿನೆಟಾಗಿ ಮಾಗಡಿ ರೋಡು ಆಮೇಲೆ ಸುತ್ತಮುತ್ತಲ ಮಾಗಡಿ ರೋಡ್ ಅಂದರೆ ಆಬ್ವಿಯಸ್ಲಿ ವೆಸ್ಟ್ ಬ್ಯಾಂಗ್ಳೂರ್ ಎಲ್ಲ ಕನೆಕ್ಟ್ ಆಗಿಬಿಡುತ್ತೆ. ಸೊ ಡೆಫಿನೆಟ್ಲಿ ಅಲ್ಲಿ ಎಲ್ಲ ಪ್ರಾಪರ್ಟೀಸು ಡೆಫಿನೆಟಾಗಿ ವಿಲ್ ಅಪ್ ಟು ಪಿಕಪ್, ದೇರ್ಸ್ ನೋ ಡೌಟ್ ಅಬೌಟ್ ಇಟ್. ಅದೇ ಥರ ಈ ಕಡೆ ತುಮಕೂರು ಕಡೆ, ನೆಲಮಂಗಲ ಕಡೆ, ಕೊರಟಗೆರೆ, ಆಮೇಲೆ ದಾಬಸ್ಪೇಟು ಇಲ್ಲೆಲ್ಲನೂ ಆಬ್ವಿಯಸ್ಲಿ ಇಟ್ಸ್ ಹಾಟ್ ಪ್ರಾಪರ್ಟಿ. ಸೊ ಮ್ಯಾಪಲ್ಲಿ ನೋಡ್ದಂಗೆ ಇವಾಗ ಏನು ಮಾಡೋಣ ಅಂದರೆ ಇಲ್ಲಿ ಇದೆ ಅಂತ ನೋಡ್ಬಿಡೋಣ. ಇವಾಗ ಕರೇಕುಲ್ಲು ಗ್ರಾಮ ಟೋಲ್ ಪ್ಲಾಜಾ ಅದು ನಿಮಗೆಲ್ಲ ಗೊತ್ತೇ ಇದೆ. ಸೊ ಇಲ್ಲಿಂದ ಲೆಫ್ಟ್ ಸೈಡಲ್ಲಿ ಇರೋದನ್ನೇ ಏರ್ಪೋರ್ಟ್ ಏರಿಯಾ ಅಂತ ಐಡೆಂಟಿಫೈ ಮಾಡಿರೋದು. ಅದಲ್ಲಿ ಇವಾಗ ನೋಡಿದ್ರೆ ಫಾರ್ ಎಕ್ಸಾಂಪಲ್ ಆಲ್ಮೋಸ್ಟ್ ಇಸ್ ಕ್ಲೋಸ್ ಟು ಕೊರಟಗೆರೆ ಅಲ್ವಾ. ಸೊ ಈಗ ಮ್ಯಾಪಲ್ಲಿ ನೋಡಿದಂಗೆ ನಿಮಗೆ ಹೊಣೆಸಂದ್ರ, ಆಮೇಲೆ ಇದು ಮಂಚನಹಳ್ಳಿ, ಆಮೇಲೆ ಬೋಲಮಾರನಹಳ್ಳಿ, ರೈಟ್. ಸೊ ಇನ್ನು ಕೆರಡ ಬಂದರೆ ಕೊತ್ತನಹಳ್ಳಿ, ಸೋಳದೇವನಹಳ್ಳಿ, ಬಾನಸವಾಡಿ ಇದೆಲ್ಲ ಫುಲ್ಲು ಅಕ್ವಿಸಿಷನ್ಗೆ ಹಾಕಿದ್ದಾರೆ. ಬಟ್ ಲ್ಯಾಂಡು ನೋಡಿದ್ರೆ ಕ್ಲೀನಾಗಿದೆ. ಅದೇ ಟೈಮಲ್ಲಿ ಕೆಲವು ಬಂದ್ಬಿಟ್ಟು ಪ್ರೈವೇಟ್ ಲ್ಯಾಂಡ್ ಇದೆ, ಅದನ್ನು ಅಕ್ವೈರ್ ಮಾಡ್ತಾರೆ. ಮಿಕ್ಕಿದೆಲ್ಲ ಗೌರ್ಮೆಂಟ್ ಲ್ಯಾಂಡ್ ಅಂತ ಹೇಳಿದ್ದಾರೆ. ಸೊ ಪ್ರೈವೇಟ್ ಲ್ಯಾಂಡ್ ಅಂದರೆ ಫಾರ್ಮರ್ಸ್ಗೆ ಒಳ್ಳೆ ಕಂಪನ್ಸೇಷನ್ ಸಿಗಬೇಕು ಅಂತ ಡೆಫಿನೆಟು ಅವರಿಗೆ ಎಲ್ಲ ಮ್ಯೂಚುವಲ್ ಆಗಿ ಅಗ್ರಿಮೆಂಟ್ ಆಗುತ್ತೆ ಅಂತ ನಾನು ಬಯಸ್ತೀನಿ. ಸೊ ನಿಮ್ಗೇನಾದ್ರು ಬೇರೆ ಏನೋ ಅಡಿಷನಲ್ ಇನ್ಫಾರ್ಮೇಷನ್ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡೋದ್ರಿಂದ ಎಲ್ಲರಿಗೂ ಅನುಕೂಲ ಆಗುತ್ತೆ. ಆ್ಯಂಡ್ ಏನಾದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ವಿಡಿಯೋನ. ಯಾರು ಸಬ್ಸ್ಕ್ರೈಬ್ ಮಾಡಿರೋ ತುಂಬ ಥ್ಯಾಂಕ್ಸು. ನಿಮ್ಮ ಸಪೋರ್ಟ್ಗೆ ಸಪೋರ್ಟ್ ಮಾಡ್ತಾಯಿರ್ರಿ, ಅದರಿಂದ ಇನ್ನೂ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಸೊ ಇದು ನನ್ನ ಸಣ್ಣ ಅಪ್ಡೇಟ್ ಇವತ್ತು. ಅಕಸ್ಮಾತ್ ಏನಾದ್ರು ಇನ್ನಾಗ ಹೋಪ್ಫುಲಿ ಕರ್ನಾಟಕ ಗೌರ್ಮೆಂಟ್ ಎಲ್ಲ ಫೈನಲೈಸ್ ಮಾಡಿ ಅನೌನ್ಸ್ ಮಾಡಿದ್ರೆ ಅವಾಗ ಹೋಗ್ಬಿಟ್ಟು ಒಂದು ವಿಡಿಯೋ ಮಾಡಿಸ್ತೀನಿ ಡೆಫಿನೆಟಾಗಿ, ಯಾಕಂದರೆ ಎಕ್ಸಾಕ್ಟ್ ಲೊಕೇಶನ್. ಬಟ್ ಈ ಮ್ಯಾಪಲ್ಲಿ ನಿಮ್ಗೆ ತಿಳಿದಂಗೆ ದಿಸ್ ಇಸ್ ದ ಲೊಕೇಶನ್ ರೈಟ್ ನೌ. ಆ್ಯಂಡ್ ಹೋಪ್ಫುಲಿ ಫೈನಲೈಸ್ ಮಾಡ್ತಾರೆ ಇದನ್ನು, ಈ ಲೊಕೇಶನ್ ಅಂತ. ಯಾಕಂದರೆ ಆ್ಯಸ್ ಆಫ್ ನೌ ನೆಲಮಂಗಲ ಇಸ್ ಅ ಫ್ರಂಟ್ ರನ್ನರ್. ಅದೇ ರೇಸಲ್ಲಿ ವಿನ್ ಆಗ್ತಾ ಇರೋದು ಇವಾಗ. ಯಾಕಂದರೆ ಸೌತ್ ಬ್ಯಾಂಗ್ಳೂರ್ ಇಸ್ ರೂಲ್ಡ್ ಔಟ್. ಯಾಕಂದರೆ ಹೊಸೂರು ಅವರು ಮುಂದುವರೆದು ಬಿಟ್ಟಿದ್ದಾರೆ, ತಮಿಳ್ನಾಡು ಗೌರ್ಮೆಂಟ್ ಅವರಂತೂ ಮುಂದುವರೆದಿದ್ದಾರೆ. 2 ಲೊಕೇಶನ್ಸ್ ಐಡೆಂಟಿಫೈ ಮಾಡಿದ್ದಾರೆ. ಸೊ ಅದು ಡೆಫಿನೆಟ್ಲಿ ಬಾರ್ಡರ್ ಕ್ಲೋಸ್ ಇರೋದ್ರಿಂದ ಡೆಫಿನೆಟ್ಲಿ ಸೌತ್ ಬ್ಯಾಂಗ್ಳೂರು ರೂಲ್ಡ್ ಔಟು. ಅಲ್ಲಿಗೆ ಬಂದರೆ ಇವಾಗ ಅಬ್ಸರ್ವೇಷನ್ ಟವರ್ DK ಶಿವಕುಮಾರ್ ಅವರು ಹೇಳಿದಂಗೆ ಅಲ್ಲೇನಾದ್ರು ಅಬ್ಸರ್ವೇಷನ್ ಟವರ್ ಹಾಕಿ ಒಂದು ಟೂರಿಸ್ಟ್ ಸ್ಪಾಟ್ ಮಾಡ್ಬೋದು ಅಷ್ಟೇ, ಆಯ್ತಲ್ಲ. ಬಟ್ ಅದು ಬರೋದ್ರಿಂದನೂ ಕೆಲವು ಲೇಔಟ್ಸಲ್ಲಿ ನಾನು ಹೇಳ್ದಂಗೆ ಪ್ರೀವಿಯಸ್ ವಿಡಿಯೋದಲ್ಲಿ ಬನಶಂಕರಿ, ಅಂಜನಾಪುರ, ಆಮೇಲೆ ಸುತ್ತಮುತ್ತ ಏರಿಯಾ ಎಲ್ಲ ಅವ್ರಿಗೆಲ್ಲ ಡೆವಲಪ್ ಆಗುತ್ತೆ ಡೆಫಿನೆಟಾಗಿ, ಅದಂತೂ ಇದ್ದೇ ಇದೆ. ಸೊ ಇಲ್ಲಿ ಈ ಜಾಗ ಬಂತಂದ್ರೆ ಏರ್ಪೋರ್ಟು ಈ ಆಬ್ವಿಯಸ್ಲಿ ಇನ್ ಆ್ಯಂಡ್ ಅರೌಂಡ್ ದಿಸ್ ಆ್ಯಂಡ್ ಮಾಗಡಿ ರೋಡ್ ಆ್ಯಂಡ್ ವೆಸ್ಟ್ ಬ್ಯಾಂಗ್ಳೂರ್ ವಿಲ್ ಡೆಫಿನೆಟ್ಲಿ ಬೆನಿಫಿಟ್ ಆಸ್ ವೆಲ್. ಯಾಕಂದರೆ ಒಂದು ಎಕ್ಸಿಟ್ ಎಂಟ್ರಿ ಬಂದ್ಬಿಟ್ಟು ಡೆಫಿನೆಟ್ಲಿ ಟಚಿಂಗ್ ದ ಮಾಗಡಿ ರೋಡ್. ಇನ್ನೊಂದು ಬಂದ್ಬಿಟ್ಟು ಈ ಕುಣಿಗಲ್ ನೆಲಮಂಗಲ ಕುಣಿಗಲ್ ರೋಡಲ್ಲಿದೆ. ಸೊ ಅದರಿಂದ ಎಲ್ಲ ಏರಿಯಾನೂ ಡೆವಲಪ್ ಆಗುತ್ತೆ. ಬಂದರೆ 2033 ಆಪ್ರೇಟ್ ಆಗುತ್ತೆ. ಅದಕ್ಕೆ ಮುಂಚೆ ಅಂತೂ ಮಾಡೋಕ್ಕಾಗಲ್ಲ. ಬಟ್ ಡೆವಲಪ್ಮೆಂಟ್ ಮಾಡಿ ಏರ್ಪೋರ್ಟ್ ರೆಡಿ ಮಾಡಿಕೊಂಡ್ರೆ 2033 ಆಪ್ರೇಟ್ ಮಾಡ್ಬೋದು. ಓಕೆ, ಇದು ನನ್ನ ಅಪ್ಡೇಟ್ ಇವತ್ತು. ಥ್ಯಾಂಕ್ ಯು ಫಾರ್ ಆಲ್ ದ ಸಪೋರ್ಟ್. ಬಾಯ್.